ಮನೆ ಶಿಫ್ಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಬ್ಯಾಗ್ಗಳು ಬೇಕಿತ್ತು. ಬಟ್ಟೆ ತುಂಬ ದೊಡ್ಡದಾಯಿತು. ನನ್ನ ಬರ್ಡೇಗೆ ಅಂತಲೇ 2 ಟೈಮ್ಸ್ ಹೋಗಿ ಶಾಪ್ ಮಾಡಿದ್ದೀನಿ, ಬಟ್ ಬರ್ಡೇಗೆ ಯಾವುದೂ ಹಾಕೊಂಡಿಲ್ಲ. ಇದು ಆನ್ಲೈನಲ್ಲಿ ಬುಕ್ ಮಾಡಿರೋದಾ? ಇದು ಮೇ ಬಿ ಆನ್ಲೈನ್ ಅನಿಸುತ್ತೆ. ಸಹನ ಅಂತೇಳಿ ಅವಳೇ ಕೊಡಿಸಿದ್ದು ನನ್ನ ಬರ್ಡೇಗೆ ಅಂತ. ಇದನ್ನ ಇವಾಗ ಡಿಗ್ರಿ ಮುಗೀತಲ್ವ, ಅದಕ್ಕೆ ಇದು ನೋಡಿ, ಬಾಯ್ ಫ್ರೆಂಡ್ ಅಲ್ಲ, ಬಾಯ್ ಅಂದರೆ ಫ್ರೆಂಡ್, ಹುಡುಗ ಫ್ರೆಂಡ್. ಏನದು ಇನ್ನೊಂದು ಐಟಮ್ ಇರ್ತಲ್ಲ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಷಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಎಸ್, ಇವತ್ತಿನ ವ್ಲಾಗ್ ಏನಪ್ಪ ಆಗಿದೆ ಅಂದರೆ ನನ್ನ ಡ್ರೆಸ್ ಕಲೆಕ್ಷನ್ಸ್ ಆಗಿರುತ್ತೆ. ಸೊ ಯಾವ್ಯಾವ ಥರ ಡ್ರೆಸ್ ಕಲೆಕ್ಷನ್ಸ್ನ ಇಟ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್, ಲೈಕ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಅದು ಬಂದೈತೆ, ಏನು ಅಂತ ಚೆಕ್ ಮಾಡೋಣ. ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೀನಿ, ನಮ್ಮ ಅಮ್ಮ ನೋಡಿಲ್ಲ. ಇನ್ನು ಮನೆ ಶಿಫ್ಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಬ್ಯಾಗ್ಗಳು ಬೇಕಿತ್ತು. ಸೊ ಬ್ಯಾಗ್ಗಳನ್ನ ಬುಕ್ ಮಾಡಿದ್ದೆ, ನಂದು ಬಟ್ಟೆ ಜಾಸ್ತಿ ಇಟ್ಕೊಂಡು ಹೋಗೋಕ್ಕೆ ಅಂತ. ಸೊ ಇಷ್ಟು ದೊಡ್ಡದಾಗಿದೆ, ಇಷ್ಟು. ಸೊ 6 ಪೀಸ್ ಬಂದೈತಿದ್ರು, ಇನ್ನೂ ಬುಕ್ ಮಾಡಿದ್ದೀವಿ, ಬರಬೇಕದು. ಸೊ ಇನ್ನೊಂದು ಟಾಪ್ ಬುಕ್ ಮಾಡಿದೆ ಫ್ರೆಂಡ್ಸ್, ಚೆನ್ನಾಗಿದೆ, ಸ್ಮೂತಾಗಿ. ಸೊ ಇದು ನೆಕ್ಸ್ಟ್. ಸೊ ಇದೊಂದು ಬುಕ್ ಮಾಡಿದ್ದೆ, ಬಟ್ಟೆ ತುಂಬ ದೊಡ್ಡದಾಯಿತು. ಇದೊಂದು, ಇದು ನನ್ನ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು, ಯಾಕೆಂದರೆ ಚೆನ್ನಾಗಿದೆ ಇದು. ಸೊ ಈ ಥರ ಇದೆ, ಬ್ಯಾಕ್ ಸೈಡ್ ಈ ಥರ ಇದೆ. ಸೊ ನಂಗೆ ತುಂಬ ಇಷ್ಟ ಆಯ್ತು ಇದೊಂದು. ಇನ್ನು ಸೊ ಇದೊಂದು, ಇದು ಕೂಡ ನಾನು ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು. ಒಂದು ಬುಕ್ ಮಾಡಿದ್ದೆ ಗೈಸ್, ತುಂಬ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು, ನಮ್ಮ ಅಮ್ಮಗೂ ಇಷ್ಟ ಆಯಿತು. ಇದೊಂದು ರಿಂಗ್ ಇದೆ. ಆ್ಯಕ್ಚುಲಿ ನಾನೇನು ಹಾಕಲ್ಲ ಕತ್ತಿಗೆ, ಕೈಗೆಲ್ಲ, ಅದಕ್ಕೆ ಒಂದು ಸಿಂಪಲಾಗಿರಲಿ ಅಂತ ಈ ಥರ. ಇದು ಒಳ್ಳೆ, ನಮಗೆ ತುಂಬಾ ಇಷ್ಟ ಆಯಿತು. ಒಂದು ಬ್ರಾಸ್ಲೆಟ್ಟು, ನೆಕ್ಲೆಸ್. ಮತ್ತೆ ಹಂಗೆ ಚೆಕ್ ಮಾಡ್ತೀವಿ ಫ್ರೆಂಡ್ಸ್, ಯಾವುದಾದ್ರೂ ಆನ್ಲೈನಲ್ಲಿ ಬುಕ್ ಮಾಡಿ ಅದು ಸಿಕ್ಕಿದ್ರೆ ತೋರಿಸ್ತೀನಿ. ಮತ್ತು ಇನ್ನೊಂದು ಟಾಪ್ ಬುಕ್ ಮಾಡಿದೆ ನಮ್ಮ ಅಮ್ಮಂದು, ನಮ್ಮ ಆಲ್ರೆಡಿ ಎತ್ತಿಕೊಂಡಿದ್ರು. ಇದೊಂದು ಟಾಪ್ ಬುಕ್ ಮಾಡಿದ್ದೆ, ಇದು ನಮ್ಮ ಅಮ್ಮಗೆ ಅಂತ. ಸಿಂಪಲ್ ಟಾಪ್ಸ್ ಅಂದರೆ ನಮ್ಮ ಅಮ್ಮಗೆ ಇಷ್ಟ, ಅದಕ್ಕೆ ಇದೊಂದು ಮಾಡಿದ್ದೆ. ಇಷ್ಟು ಆನ್ಲೈನ್ ಬುಕ್ ಮಾಡಿ ತರಿಸ್ಕೊಂಡಿದ್ದು. ಇವಾಗ ನಾನು ವೆಂಕಟೇಶ್ವರದಲ್ಲಿ ಹೋಗಿ ಶಾಪ್ ಮಾಡಿ ತೋರಿಸ್ತೀನಿ. ನನ್ನ ಬರ್ಡೇಗೆ ಅಂತಲೇ 2 ಟೈಮ್ಸ್ ಹೋಗಿ ಶಾಪ್ ಮಾಡಿದ್ದೀನಿ, ಬಟ್ ಬರ್ಡೇಗೆ ಯಾವುದೂ ಹಾಕೊಂಡಿಲ್ಲ. ಇದೊಂದು ಹಾಕೊಂಡಿದ್ದೆ ಬರ್ಡೇಗೆ, ಇದು ನೈಟು ಕೇಕ್ ಕಟ್ ಮಾಡಿಸುವಾಗ ಹಾಕೊಂಡಿದ್ದೆ. ಇದು ನೈಟ್ ಬರ್ಡೇಗೆ ವೇರ್ ಮಾಡಿದ್ದೆ, ನೈಟು 12 o'clock ಕೇಕ್ ಕಟ್ ಮಾಡಿಸ್ದಾಗ ಇದನ್ನ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು, ವೆಂಕಟೇಶ್ವರದಲ್ಲಿ ತೊಗೊಂಡಿದ್ದು. ಪ್ರೈಸಿಂಗ್ಸ್ ಎಲ್ಲ ಗೊತ್ತಿಲ್ಲ, ಟ್ಯಾಗ್ ಇರೋದನ್ನ ತೋರಿಸ್ತೀನಿ, ಯಾಕೆಂದರೆ ಸುಮಾರು ಟ್ಯಾಗ್ ನಾನೇ ಕಿತ್ತಾಕಿದ್ದೀನಿ, ಟ್ಯಾಗೆಲ್ಲ ಎತ್ತಿಟ್ಟಿದ್ದೀನಿ ನಾನು. ನನ್ನ ಬರ್ಡೇ ಫೋಟೋಶೂಟ್ಗೆ ಅಂತಲೇ ತಗೊಂಡೆ. ಇದನ್ನು ಒಂದು ಸರಿ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸಿ ಮತ್ತೆ ವಾಶ್ ಮಾಡಿಟ್ಟಿದ್ದೀವಿ. ನನ್ನ ಮೋಸ್ಟ್ ಫೇವ್ರೆಟ್, ಒಂಥರ ಚೆನ್ನಾಗಿದೆ. ಟೋಟಲ್ ಪ್ರೈಸಿಂಗ್ ಗೊತ್ತು ಫ್ರೆಂಡ್ಸ್, ಒಂದೊಂದಕ್ಕೆ ಎಷ್ಟು ಅಂತ ಗೊತ್ತಿಲ್ಲ. ಅರೌಂಡ್ ಇದು 450 ಅನಿಸುತ್ತೆ. ಈ ಪ್ಯಾಂಟ್ 450. ಇದೊಂದು, ಇದು ಆನ್ಲೈನಲ್ಲಿ ಬುಕ್ ಮಾಡಿರೋದಾ? ಇದು ಮೇ ಬಿ ಆನ್ಲೈನ್ ಅನಿಸುತ್ತೆ ಇರೋದು, ಮೇ ಬಿ ಆನ್ಲೈನ್. ಪ್ಯಾಂಟ್ ಇದೆ, ಜೀನ್ಸ್ ಪ್ಯಾಂಟ್. ಆ್ಯಕ್ಚುಲಿ ನನ್ನ ಬರ್ಡೇ ಹಿಂಗೇನು 2 days ಐತೆ ನನಗೆ. ನಾನು ನನ್ನ ಫ್ರೆಂಡ್ ಇಬ್ಬರು ಶಾಪಿಂಗಿಗೆ ಅಂತ ಹೋಗಿದ್ವಿ ವಿಶಾಲ್ ಮಾರ್ಟಲ್ಲಿ. ಸೊ ಅವಳು ನಾನು ಒಂದೇ ಥರ ಪ್ಯಾಂಟ್ ತೊಗೊಂಡ್ವಿ. ಇದು ಆ್ಯಕ್ಚುಲಿ ಅವಳೇ ಕೊಡಿಸಿದ್ದು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಹನ ಅಂತೇಳಿ ಅವಳೇ ಕೊಡಿಸಿದ್ದು ನನ್ನ ಬರ್ಡೇಗೆ ಅಂತ. ಇದನ್ನು ಮತ್ತೆ ಆವಾಗಲೇ ಫಸ್ಟ್ ಟೀ ಶರ್ಟ್ ತೋರಿಸ್ನಲ್ಲ ಬ್ಲ್ಯಾಕ್ ಕಲರ್, ಅದೆರಡನ್ನೂ ನಾನು ನೈಟ್ ವೇರ್ ಮಾಡಿದ್ದೆ. ಇದು ಆನ್ಲೈನ್, ಇದು ಕಾಂಬೋ ಬಿಟ್ಟಿದ್ರು, ನಾನು ಆವಾಗ ತೊಗೊಂಡಿದ್ದು. ನನ್ನ ಬರ್ಡೇಗೆ ಲಾಸ್ಟ್ ಕೇಕ್ ಕಟ್ ಮಾಡಿದ್ದಿದ್ರಲ್ಲೇ ನಾನು. ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು, ವೆಂಕಟೇಶ್ವರದಲ್ಲಿ ತೊಗೊಂಡಿದ್ದು ನಾನು.
ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನ್ನ ಸೈಜ್ ಸಿಕ್ಕಿರಲಿಲ್ಲ, ಆಮೇಲೆ ಮತ್ತೆ ಸರ್ಚ್ ಮಾಡಿ ಬಂದು 500. ದೆನ್ ಇದೊಂದು ಪ್ಯಾಂಟು. ನನ್ನ ಹತ್ರ ತುಂಬ ಜೀನ್ಸ್ ಐತೆ, ಹತ್ರ ಒಂದು 15 to 20 ಜೀನ್ಸ್ ಐತೆ. ಅದರಲ್ಲಿ ಈ ಜೀನ್ಸು ಈ ಥರ ಜೀನ್ಸ್ ಇರಲಿಲ್ಲ, ಈ ಥರ ದೊಡ್ಡ ಜೀನ್ಸು. ನಾನು ಸ್ವಲ್ಪ ಶಾರ್ಟ್ ಇರೋದ್ರಿಂದ ಈ ಥರದ್ದೆಲ್ಲ ಹಾಕಿದ್ರೆ ಇನ್ನೂ ಶಾರ್ಟ್ ಕಾಣಿಸ್ತೀನಿ ಅಂತ ಹಾಕೋತಿರ್ಲಿಲ್ಲ. ನಾನು ಬರ್ಡೇಗೆ ತೊಗೊಂಡೆ. ಒಂದ್ಸರಿ ಹಾಕೊಂಡು ಫೋಟೋ ಶೂಟ್ ಮಾಡ್ತೀನಿ ಅಷ್ಟೇ, ಇನ್ನೇನು ಹಾಕೊಂಡೆಲ್ಲ ಹೋಗೇ ಇಲ್ಲ. ಇಲ್ಲ ಯಪ್ಪ, ಹೊಸ ಬಟ್ಟೆ ಎಲ್ಲ ಹೆಂಗೆ ಮಾಡಿದ್ದೀವಿ. ಸೊ ಇದೊಂದು ತೊಗೊಂಡೆ. ಇದು ಆನ್ಲೈನಲ್ಲಿ ತೊಗೊಂಡಿದ್ದು, ಅದು ಮೀಶೋದು. ತುಂಬ ದಿನ ಆಯಿತು ಬಂದು, ಬಟ್ ನಾನು ಹಾಕ್ಕೊಂಡೇ ಇಲ್ಲ. ಸೊ ಇದೊಂದು ಮೋಸ್ಟ್ ಫೇವ್ರೆಟ್ ಎಲ್ಲ ಬಟ್ಟೆಗಿಂತ, ಯಾಕೆಂದರೆ ಒಂಥರ ಕಂಫರ್ಟಬಲ್ ಇದು. ಸೊ ಇದೊಂದು ನಾನು ವೆಂಕಟೇಶ್ವರದಲ್ಲೇ ಶಾಪ್ ಮಾಡಿದ್ದು. ವೆಂಕಟೇಶ್ವರದಲ್ಲ ತಗೊಂಡಿದ್ದು ಬಾಯ್ ಫ್ರೆಂಡ್ ಅಲ್ಲ, ಬಾಯ್ ಅಂದರೆ ಫ್ರೆಂಡ್, ಹುಡುಗ ಇದೊಂದು ಅವ್ನು ನನ್ನ ಬರ್ಡೇಗೆ ಅಂತಲೇ ಕೊಡಿಸಿದ್ದು. ಇದೊಂದು ಕೊಡಿಸಿದ್ದು. ನಂಗೆ ವೆಂಕಟೇಶ್ವರದಲ್ಲಿ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬ ಇಷ್ಟ, ಅದಕ್ಕೆ ಅಲ್ಲಿ ಬಿಟ್ಟು ನಾನು ಎಲ್ಲೂ ಶಾಪ್ ಮಾಡಲ್ಲ. ಅಮೆಝಾನ್ ನಾನು ಜಾನ್ವರಿಲಿ ಜಿಮ್ಮಿಗೆ ಜಾಯ್ನ್ ಆಗಿರೋದು. ಸೊ ಅದಕ್ಕಿಂತ ಮುಂಚೆ ಇದನ್ನೆಲ್ಲ ತೊಗೊಂಬಂದು ಜಿಮ್ಗೆ ಹಾಕೊಂಡು ಹೋಗೋಣ ಅಂತ, ಬಟ್ ನಾನು ಇನ್ನೂ ಹಾಕೊಂಡು ಹೋಗ್ತಿಲ್ಲ. ಇದೊಂದು ತೊಗೊಂಡೆ. ಇದು 250 ಫುಲ್ ಸ್ಟ್ರೆಚಬಲ್ಲು ತೊಗೊಂಡೆ. ಇದು ಕೂಡ ಜಿಮ್ಗೆ ಅಂತಲೇ ತೊಗೊಂಡಿರೋದು. ಇದು 250. ಇದೊಂದು ಜಿಮ್ಮಿಗಂತ ತಗೊಂಡೆ, ಇನ್ನೂ ಎಲ್ಲಿಗೂ ಹಾಕೊಂಡಿದ್ದೆ, ಇನ್ನೂ ಹಂಗೆ ಇಟ್ಟಿದ್ದೀನಿ. 179 ಹತ್ತತ್ರ 200. ಎಸ್, ನಾನು ಅವಾಗಲೇ ಕಾಂಬೋ ಅನ್ನಲ್ವ, ಇದೊಂದು ಮತ್ತು ಇನ್ನೊಂದು ತೋರಿಸ್ನಲ್ವ ಸ್ಕರ್ಟು, ಇವೆರಡೂ ಕಾಂಬೋದಲ್ಲಿ ಬಂದಿದ್ದು. ಇದೊಂದು ಸ್ವಲ್ಪ ದೊಡ್ಡದು, ಅದು ಸ್ವಲ್ಪ ಚಿಕ್ಕದು. ಸೊ ನಾನು 2 ಟೈಮ್ಸ್ ಶಾಪ್ ಮಾಡಿ, 3 ಟೈಮ್ಸು. ಒಂದು ನನ್ನ ಫ್ರೆಂಡ್ ನನ್ನ ಬರ್ಡೇ ಗಿಫ್ಟ್ ಕೊಡಿಸಿರೋದು, ಇನ್ನೊಂದು ನಮ್ಮಮ್ಮ ನಾನು ಹೋಗಿ ತೊಗೊಂಬಂದಿರೋದು. ಇನ್ನೊಂದು ಸಲ ಫ್ರೆಂಡ್ಸ್ ಮರ್ತೋಗ್ಬಿಟ್ಟಿದ್ದೀನಿ ಯಾವಾಗ ಹೋಗಿದ್ದು ಅಂತ. ಸೊ ಬಿಲ್, ಸೊ ಇದೊಂದು ಬಿಲ್ಲು, ಇನ್ನೊಂದು ಬಿಲ್ ಎಲ್ಲ ಹಾಕಿದ್ದೀನಿ ಅಂತ ಗೊತ್ತಿಲ್ಲ. ಇನ್ನೂ 2 ಬಿಲ್ ಇರಬೇಕಿತ್ತು, ಬಿಲ್ಲಲ್ಲಿಲ್ಲ. ಸೊ ತೋರಿಸ್ಬಿಡ್ತೀನಿ. ಪೇಯ್ಡ್ ಫಸ್ಟ್ ಬಿಲ್ಲು. ಸೊ ಇನ್ನೂ 2 ಬಿಲ್ಸ್ ಇತ್ತು. ಟೋಟಲ್ಲು ಇಷ್ಟಕ್ಕೆ 4000 ಹತ್ತತ್ರ 5500 ಆಗಿದೆ. ಇನ್ನೂ ಚಿಕ್ಕದೆಲ್ಲ ತೊಗೊಂಡಿದ್ದೀನಿ. ಇನ್ನೂ ಒಂದು ಸುಮಾರು ಬಟ್ಟೆ ಐತೆ, ತೋರಿಸಿಲ್ಲ ಇನ್ನೂ ನಿಮಗೆ. ಇನ್ನೂ ಹೊಸದೇನೆ ಎತ್ತಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಕಬೋರ್ಡ್ ಕ್ಲೀನ್ ಮಾಡಿದಾಗ ಅದನ್ನು ತೋರಿಸ್ತೀನಿ. ಸೊ ಇವಾಗ ಇದನ್ನೆಲ್ಲ ಎತ್ತಿಕ್ತೀನಿ. ಇದು ಆ್ಯಕ್ಚುಲಿ ನಾನು ಇದನ್ನು ಓಪನ್ನು ಮಾಡಿಲ್ಲ. ನಾನು ಇದು ತಗೊಂಡಿದ್ದು ಇಷ್ಟು ದೊಡ್ಡ ಇದೆ, ನೀರಿಗೆ ಹಾಕಿದ್ರೆ ಇಷ್ಟೇ ಬರುತ್ತದು. ವೈಟ್ ಪ್ಯಾಂಟ್ ಆಗೈತಲ್ಲ ಹಂಗಾಗುತ್ತಿದ್ದು. ಇದು ಇಷ್ಟು ದೊಡ್ಡದು ತಗೊಂಡಿರೋದು ಫ್ರೆಂಡ್ಸ್. ಆದರೆ ನೀರಿಗೆ ಹಾಕಿದ್ರೆ ತುಂಡ ಆಗ್ಬಿಡುತ್ತೆ, ತುಂಬಾ ತುಂಡ ಆಗುತ್ತೆ. ನಾನಿದ್ದು ಗೋವಾದಲ್ಲಿ ತಗೊಂಡಿದ್ದು. ಇದು ಈ ಥರ ಬರುತ್ತೆ ಪ್ಯಾಂಟ್. ನಂದು ಟ್ಯಾಟು ಕಾಣಿಸ್ಲಿ ಅಂತ ಈ ಥರ ತೊಗೊಂಡಿರೋದು. ಲಾಸ್ಟ್ ಒನ್ ಬಟ್ ನಾಟ್ ಲೀಸ್ಟ್, ನನ್ನ ತಮ್ಮಗೆ. ಇದು ನಾವು ವೆಂಕಟೇಶ್ವರದಲ್ಲೇ ತೊಗೊಂಡಿದ್ದು ನನ್ನ ತಮ್ಮಗೆ. ನನ್ನ ತಮ್ಮ ನನಗಿಂತ ದೊಡ್ಡ. ಚೆನ್ನಾಗಿತ್ತಾ? ಕಮೆಂಟ್ ಮಾಡಿ, ಚೆನ್ನಾಗಿರಲಿ. ಇದಿಷ್ಟು ನಾನು ವೆಂಕಟೇಶ್ವರದಲ್ಲಿ ಮತ್ತು ಆನ್ಲೈನಲ್ಲಿ ಶಾಪ್ ಮಾಡಿರೋದು ಹೊಸ ಡ್ರೆಸ್ಸು. ಇನ್ನೂ ತುಂಬ ಇದೆ, ಅವೆಲ್ಲ ಒಂದೊಂದು ಟೈಮ್ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ನಿಮ್ಗೆ ತೋರಿಸ್ತಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ಕಲೆಕ್ಷನ್ಸ್ ತಗೊಂಡ್ರೆ ನಾನು ಪಕ್ಕ ತೋರಿಸ್ತೀನಿ ಡೆಫಿನೆಟ್ಲಿ. ಇವಾಗ ಇನ್ನೊಂದು ಮೇಲ್ಗಡೆ ಕಬೋರ್ಡ್ ಕ್ಲೀನ್ ಮಾಡಬೇಕು. ಅದನ್ನು ಕ್ಲೀನ್ ಮಾಡಿದಾಗ ಇನ್ನೂ ಎಷ್ಟು ಹೊಸ ಬಟ್ಟೆ ಸಿಗುತ್ತೆ ಅದನ್ನು ಮತ್ತೆ ತೋರಿಸ್ತೀನಿ. ಹಾಕ್ತದ ಒಂದು ಬ್ಯಾಗ್ ಇವೆಲ್ಲ ಇನ್ನೂ ಹೊಸ ಬಟ್ಟೆ ಇದೆ, ಇವಾಗ ಅದನ್ನು ತೋರಿಸ್ತೀನಿ. ಅದು ಎಲ್ಲಿಕ್ಕಿದ್ದೀನಿ ಅಂತ ಗೊತ್ತಾದ್ರೆ ನಮ್ಮ ಅಮ್ಮ ಬೈತದೆ ನನಗೆ, ಬೈಬಾರ್ದು. ಇದು ಇನ್ನೂ ಓಪನ್ನೇ ಮಾಡಿಲ್ಲ, ಇದು ಹೊಸ ಬಟ್ಟೆನೇ. ಎಸ್, ಇದು ವೆಂಕಟೇಶ್ವರದಲ್ಲಿ ತೊಗೊಂಡಿದ್ದು. ನಂಗೆ ವೆಂಕಟೇಶ್ವರದಲ್ಲಿ ಶಾಪ್ ಮಾಡೋದಂದರೆ ತುಂಬ ಇಷ್ಟ, ಅದಕ್ಕೆ ಎಷ್ಟೊಂದು ಬಟ್ಟೆ ತೊಗೊಂಡಿದ್ದೀನಿ. ಇದೊಂದು ಪ್ಯಾಂಟ್ ತೊಗೊಂಡೆ. ನಾರ್ಮಲ್ ಯೂಸ್ಗೂ ಉಲ್ಟಾ ತೋರಿಸ್ತೀನಿ. ಇದೊಂದು ಪ್ಯಾಂಟ್ ತೊಗೊಂಡೆ. ಆಲ್ರೆಡಿ ಹೇಳಿದ್ದೆ
ಹೇಳಿದ್ದೆ ನನ್ನ ಹತ್ರ ಜೀನ್ಸ್ ತುಂಬ ಐತೆ, ಬಟ್ ಈ ಥರ ಜೀನ್ಸಸ್ ಇಲ್ಲ ಅಂತ. ಸೊ ಇದು ವೆಂಕಟೇಶ್ವರದಲ್ಲೇ ಶಾಪ್ ಮಾಡಿದ್ದು. ನನ್ನ ಹತ್ರ ಈ ಥರ ಅಂತೂ ಒಂದೂ ಇಲ್ಲ. ನಾನು ನಾರ್ಮಲ್ ಜೀನ್ಸ್ ನಾನು ತುಂಬ ಯೂಸ್ ಮಾಡೋದು, ಬಿಕಾಸ್ ನಮ್ಮ ಕಾಲೇಜು ಡಿಗ್ರಿ ಕಾಲೇಜ್ ತುಂಬ ಡೀಸೆಂಟಾಗಿತ್ತು ಫ್ರೆಂಡ್ಸ್. ನಾನು ಆ ಥರ ಎಲ್ಲ ಜೀನ್ಸ್ ಎಲ್ಲ ಹಾಕೊಂಡು ಹೋಗಿರಲಿಲ್ಲ, ಅಲ್ಲಿ ಟೋನ್ ಜೀನ್ಸ್ ಎಲ್ಲ ಅಲೋ ಇರಲಿಲ್ಲ, ಅದಕ್ಕೆ ನಾನು ತೊಗೊಂಡಿರಲಿಲ್ಲ. ಸೊ ಇವಾಗ ಡಿಗ್ರಿ ಮುಗೀತಲ್ವ, ಅದಕ್ಕೆ ಇದು ನೋಡಿ ನನಗೆ ಇದು ತುಂಬ ಇಷ್ಟ ಆಯ್ತು. ಇನ್ನೂ ಹಾಕೊಂಡಿಲ್ಲ, ಟ್ಯಾಗು ಬಿಚ್ಚಿಲ್ಲ. ಆ್ಯಕ್ಚುಲಿ ಅವತ್ತು ನಾವು 3 ಐಟಮ್ ತೊಗೊಂಡಿದ್ದು, ಬಟ್ ಇನ್ನೊಂದು ಐಟಮ್ ಏನಂದರೆ ಇನ್ನೊಂದೇನು ತೊಗೊಂಡಿದ್ದೀನಿ, ಸಾಯಿರಾಮ್ ಕೊಡಿಸ್ತೀನಿ. ಪ್ಯಾಂಟ ಶರ್ಟು ಅಂತ ತೊಗೊಂಡಿದ್ದೆ. ಇನ್ನೊಂದು ಐಟಮ್ ಏನೋ ತೊಗೊಂಡಿದ್ದೀವಿ, ಬಟ್ ಇದು ಏನದು ಇನ್ನೊಂದು ಐಟಮ್ ಏನೋ ತೊಗೊಂಡಿದ್ದೀವಿ, ಗೊತ್ತಾಗ್ತಿಲ್ಲ ಏನು ಅಂತ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದೊಂದು ಬಿಲ್ಲು, ಅದನ್ನೆಲ್ಲ ಒಂದು ಬ್ಯಾಗ್ ಒಳಗೆ ಹಾಕ್ಬಿಡೋಣ, ಎಲ್ಲ ಹೊಸದು, ಯಾಕೆಂದರೆ ಅಲ್ಲಿ ಜಾಗನೂ ಇಲ್ಲ ಫ್ರೆಂಡ್ಸ್, ಫುಲ್ಲು ಕವರ್ ಆಗಿಬಿಟ್ಟಿದ್ದೆ. ಎಸ್ ಗೈಸ್, ನಾನು ಆವಾಗಲೇ ಹೇಳ್ದಂಗೆ ಟ್ಯಾಗ್ಗಳು ಹಂಗೆ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಸುಮಾರು ಟ್ಯಾಗ್ ಸಿಕ್ಕಿದೆ. ಇದು 1799. ಇದು ಬಿಲ್ ಅಲ್ಲ ಫ್ರೆಂಡ್ಸ್, ಇದು ಮೆನ್ಸ್ ವೇರ್ ನನ್ನ ತಮ್ಮಂಗೆ ತಗೊಂಡಿದ್ದು. ಇನ್ನೊಂದು ಬಿಲ್ ಸಿಕ್ತು. ಇದು ಆನ್ಲೈನಲ್ಲಿ ತೊಗೊಂಡಿರೋದಲ್ವ, ಆನ್ಲೈನಲ್ಲ ಬೇರೆ ಕಡೆ ಆನ್ಲೈನಲ್ಲಿ. ಇದು ಆನ್ಲೈನಲ್ಲಿ ತೊಗೊಂಡಿರೋದು ಗೈಸ್. 1.5-2 ಇಯರ್ಸ್ ಆಯಿತು. ನನ್ನ ಅಮ್ಮ ಸ್ಟಿಚ್ ಮಾಡಿಸ್ಕೊತ ಇದ್ದಾರೆ, ಬಟ್ ನಾನು ಇನ್ನೂ ಸ್ಟಿಚ್ ಮಾಡಿಸ್ಕೊಂಡಿದ್ದೆ, ಹಂಗೆ ಇಟ್ಟಿದ್ದೀನಿ. ಸೊ ಕ್ಲಾತಿಂಗು ಚೆನ್ನಾಗೈತೆ, ನನ್ನ ಕಲರ್ ಕೂಡ ನನಗೆ ಚೆನ್ನಾಗಿ ಕಾಣಿಸುತ್ತೆ. ಶಾಪಲ್ಲಿ ತೊಗೊಂಡಿದ್ದು ಇದೊಂದು 1 ಇಯರ್ ಆಯಿತು, ಬಟ್ ಒನ್ ಟೈಮ್ ಅಷ್ಟೇ ಹಾಕಿರೋದು. ಅದು ಮೈಸೂರಿಗೆ ಹೋದಾಗ, ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಹಾಕೊಂಡೋಗಿದ್ದೆ ನಾನು, ಬಟ್ ನನ್ನ ತಮ್ಮ ಹಾಕೊಂಡಿಲ್ಲ, ನಾನು ಹಾಕೊಂಡೆ ಒಂದ್ಸರಿ, ಬೋನಿ ಮಾಡ್ಬಿಟ್ಟೆ ಅಲ್ಲೇ ಅಮ್ಮದು. ಅವನಿಗೆ ಅಂತ ನಾನೇ ತೊಗೊಂಬಂದಿರೋದು. ಒಂದು 3 ಟೀ ಶರ್ಟ್ಸ್ ತೊಗೊಂಬಂದಿದ್ದೀನಿ, ಬಟ್ ಅವ್ನಿಗೆ ಯಾವುದೂ ಇನ್ನೂ ಕೊಟ್ಟಿಲ್ಲ ಹಾಕೊಳಕ್ಕೆ. ಇಲ್ಲ, ನಮ್ಮ ಏರಿಯಾದಲ್ಲಿ ರಾ ಕಲೆಕ್ಷನ್ಸ್ ಅಂತ ಓಪನ್ ಆಗಿದೆ. ಸೊ ನಂಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ಇದೊಂದು ತೊಗೊಂಬಂದೆ. ಇದು ಅವನಿಗೆ ತೊಗೊಂಬಂದಿರೋದು. ಪ್ರೈಸ್ ಬಂದು 899. ಸೊ 899 ಆಯ್ತು. ಇದು ಬ್ರ್ಯಾಂಡೆಡು, ದಟ್ಸ್ ವೈ ನನಗೆ ತೊಗೊಂಡಿದ್ದು. ನೆಕ್ಸ್ಟ್ ಇದು ನಾನು ಆಲ್ರೆಡಿ ಪಿಕ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ, ಸೊ ನೀವು ಹೋಗಿ ಚೆಕ್ ಮಾಡ್ಬೋದಲ್ಲಿ. ನನಗೆ ಇದು ತುಂಬ ಇಷ್ಟ ಆಯಿತು, ಬಿಕಾಸ್ ಇದರಿಂದ ಇದು ಆ್ಯಕ್ಚುಲಿ 500 ಸಮಥಿಂಗ್ ಅನಿಸುತ್ತೆ ಇದೊಂದು. ಮತ್ತು ಇದೊಂದು ಜರ್ಸಿ 900 ಆಯಿತು, ಬಿಕಾಸ್ ಇದು ಕಾಸ್ಟ್ಲಿ, ಅದಕ್ಕೆ ಇದು ಜಾಸ್ತಿ ಆಯಿತು. ಇದು ಎರಡು ಒಟ್ಟಿಗೆ ಬುಕ್ ಮಾಡಿದ್ದು. ದೆನ್ ನನ್ನ ಮೋಸ್ಟ್ ಫೇವ್ರೆಟ್ ಜರ್ಸಿ, ಮತ್ತು ಎಲ್ಲರಿಗೂ ಇಷ್ಟ ಈ ಜರ್ಸಿ ಅಂದರೆ, ಇದು ನಾನು ತಗೊಂಡಿದ್ದು ನಾನು ಫಸ್ಟು ಟೈಮ್ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ, ಬಟ್ ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕಾದ್ರೆ ಇದನ್ನು ತೊಗೊಂಡಿದ್ದು. ಇದೊಂದು 1900 ಹೇಳಿದ್ರು, ನಾನು 1500 ಕೊಟ್ಟು ತಗೊಂಡೆ. ಇದು ಜರ್ಸಿ. ಮತ್ತು ವಾಟರ್ ಪ್ರೂಫು, ನೀರು ಹೋಗಲ್ಲ ಇದರೊಳಗಡೆ. ನಾನು ತುಂಬ ಸರಿ ನೆಂದಿದ್ದೀನಿ ಇದನ್ನ ಹಾಕ್ಕೊಂಡು. ಫೇವ್ರೆಟ್ ಡ್ರೆಸ್, ಬಟ್ ಒಂದು ಟೈಮು ಹಾಕ್ಕೊಂಡಿಲ್ಲ. ನಾನು ಆ್ಯಕ್ಚುಲಿ ಇದನ್ನು ಗೋವಾದಲ್ಲಿ ತೊಗೊಂಡಿದ್ದು. ಹೊರಗಡೆ ಈ ಥರ ಇದೆ. ಮೋಸ್ಟ್ ಫೇವ್ರೆಟ್ ಡ್ರೆಸ್, ಕಲರ್ ಅಂತೂ ನಂಗೆ ತುಂಬಾ ಇಷ್ಟ ಇದ್ರದ್ದು. ಸೊ ಇದೊಂದು, ಇದು ಗೋವಾದಲ್ಲಿ ಆ್ಯಕ್ಚುಲಿ 350 ಅಷ್ಟೇ. ಇದು ಸಿಂಪಲ್ಲಾಗೆ ನಾನು ಬರ್ಡೇಗೆ ಶಾಪ್ ಮಾಡೋದು. ಸೊ ಇದು ನನ್ನ ಬರ್ಡೇಗೆ ತೊಗೊಂಡು, ಇದು 950 ನಾನು ತೊಗೊಂಡಾಗ. ನಾನು ಆಲ್ರೆಡಿ ತೊಗೊಂಡು 1 ಇಯರ್ ಆಯಿತು, ಹೋದ ವರ್ಷ ಬರ್ಡೇಗೆ ತೊಗೊಂಡಿತ್ತು. ಇದು ನಾನು ಮೀಶೋದಲ್ಲಿ ತೊಗೊಂಡೆ ಸ್ಟ್ರೈಟ್ ಇದು 1 ಪೀಸು. ಗೋವಾದಲ್ಲಿ 1 ಟೈಮ್ ಹಾಕ್ಕೊಂಡೆ ನೈಟು. ಸೊ ಫೋಟೋಸ್ ಯಾವುದೂ ಇಲ್ಲ, ಸುಮ್ಮನೆ ಹಾಕ್ಕೊಂಡು ಮತ್ತೆ ಹಂಗೆ ರಿಮೂವ್ ಮಾಡಿದ್ದು. ನಂಗೆ ತುಂಬ ಇಷ್ಟ ಈ ಕಲರ್, ಬಟ್
ನಾನು ಹಾಕೊಂಡಿಲ್ಲ ಇನ್ನು, ಯಾವಾಗಾದ್ರೂ ಒಂದ್ಸರಿ ಹಾಕೋಬೇಕು ಏನಾದರೂ ಹೊರಗಡೆ ಹೋಗುವಾಗ. ಇದು ಬರ್ಡೇ ಸೆಲೆಬ್ರೇಷನ್ ಡ್ರೆಸ್. ನಾನು ಆ್ಯಕ್ಚುಲಿ ಎಲ್ಲ ಡ್ರೆಸ್ಸು ಉಲ್ಟಾ ಮಾಡಿರ್ತೀನಿ, ಕಲರ್ ಶೇಡ್ ಆಗಬಾರ್ದು, ಮತ್ತು ಮರ್ಸಿದಾಗ ನೀಟಾಗಿ ಕುತ್ಕೋಬೇಕಂತೇಳಿ. ಸೊ ಇದು ಈ ವರ್ಷದ ಡ್ರೆಸ್ಸು, ಈ ವರ್ಷ ಬರ್ಡೇ ಡ್ರೆಸ್ 2024 ಬರ್ಡೇ ಡ್ರೆಸ್ ಇದೆ, ನಾನು ವೇರ್ ಮಾಡಿದ್ದು. ಇದು ನಾನು ವೆಂಕಟೇಶ್ವರದಲ್ಲಿ ತೊಗೊಂಡಿದ್ದು. ನಾನು ಹೇಳಿದಾಗ ನನ್ನ ಫ್ರೆಂಡ್ ಕೊಡಿಸಿದ್ದು ಅಂತ. ಇದೊಂದು ಬ್ಲ್ಯಾಕ್ ಕಲರ್ ಟೀ ಶರ್ಟು, ಮತ್ತು ಇನ್ನೊಂದು ಮರ್ತೋಗ್ಬಿಟ್ಟೆ, ಅದೊಂದು ಕೊಡಿಸಿದ್ದ. ಇದು ಜಿಮ್ಮಿಗೆ ತೊಗೊಂಡಿರೋದು, ಇನ್ನು ಹಾಕ್ಕೊಂಡಿಲ್ಲ. ಅದು ಕೊಡಿಸಿರೋದು ನಮ್ಮ ದೊಡ್ಡಮ್ಮ ಮಗ, ಮೀನ್ಸ್ ನಮ್ಮ ದೊಡ್ಡಮ್ಮ ಮಗ ಕೊಡಿಸಿರೋದು. ಇದಕ್ಕೆ 4 ಟಾಪ್ಸ್ ಕೊಡಿಸೈತೆ, ಅದನ್ನು ನಾನು ಎತ್ತಿಟ್ಟಿದ್ದೀನಿ. ಆಲ್ರೆಡಿ ನಾನು ಅದನ್ನು ಯೂಸ್ ಮಾಡಿದ್ದೀನಿ, ಇದನ್ನು ಮಾತ್ರ ಯೂಸ್ ಮಾಡಿಲ್ಲ. ಬಿಕಾಸ್ ಟಾಪ್ಸ್ ಎಲ್ಲ ಅಷ್ಟು ದೊಡ್ಡ ಇದೆ ನನಗೆ, ಅದಕ್ಕೆ ಅವನ್ನ ಯೂಸ್ ಮಾಡಿದ್ದೀನಿ, ಇದನ್ನು ಯೂಸ್ ಮಾಡಿಲ್ಲ. ನಮ್ಮ ಬ್ರದರ್ ಕೊಡಿಸಿದ್ದು, ಬಿಕಾಸ್ ನಾನು ಯಾವುದಕ್ಕೂ ಪ್ಯಾಂಟ್ ಯೂಸ್ ಮಾಡಲ್ಲ. ಇದು ತುಂಬ ತಿಕ್ಕಿದೆ, ಇದು ಅಮೆಝಾನಲ್ಲಿ ತಗೊಂಡಿರೋದು, ಇನ್ನು ಯೂಸ್ ಮಾಡಿಲ್ಲ. ಇದನ್ನು ಕೂಡ ಈ ಥರದ್ದು 2 ಆಗೋಯ್ತು. ನಂಗೆ ಗೊತ್ತಿಲ್ದಂಗೆ ನಾನು ಮೀಶೋದಲ್ಲೂ ತೊಗೊಂಡಿದ್ದೀನಿ, ಅಮೆಝಾನಲ್ಲೂ ತೊಗೊಂಡಿದ್ದೀನಿ, 2 ಕಡೆಯಲ್ಲೂ ತೊಗೊಂಡಿದ್ದೀನಿ. ಬಟ್ ಅಮೆಝಾನಲ್ಲೂ ಓಕೆ, ಮೀಶೋದಲ್ಲೂ ಓಕೆ. ಮೀಶೋದಲ್ಲಿ ಫಿಟ್ಟಿಂಗ್ ಓಕೆ, ಅಮೆಝಾನಲ್ಲಿ ಕ್ಲಾತಿಂಗ್ ಓಕೆ. ಸೊ ಇದಿಷ್ಟು ನಂದು ಗೋವಾ ಕಲೆಕ್ಷನ್ಸ್ ಆಗಲಿ, ಡ್ರೆಸ್ ಕಲೆಕ್ಷನ್ಸ್ ತುಂಬ ಇದೆ. ಇನ್ನು ಡ್ರೆಸ್ ಕಲೆಕ್ಷನ್ಸು ನನ್ನ ಫೇವ್ರೆಟ್ ಡ್ರೆಸ್ಸಸ್ ಇವಾಗ ತೋರಿಸಿದ್ದು. ಇನ್ನು ಬೀರುವಲ್ಲಿರೋದೆಲ್ಲ ತುಂಬ ಲಾಂಗ್ ಡ್ರೆಸ್ಸಸ್ಸು, ಅದೆಲ್ಲ ತೋರ್ಸೋಕ್ಕೆಲ್ಲ ಆಗಲ್ಲ ಗೈಸ್. ಯಾವಾಗಾದ್ರೂ ಒಂದು ಟೈಮ್ ಲಾಂಗ್ ಡ್ರೆಸ್ ಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟು ಬಟ್ಟೆ ನಂದು. ಇದರಲ್ಲಿರೋದೆಲ್ಲ ಹೊಸ ಬಟ್ಟೆ, ಇವಾಗ ತೋರಿಸಿದ ಹೊಸ ಬಟ್ಟೆ ಎಲ್ಲ ಇದರೊಳಗೆ ಹಾಕೋಣ ಅಂತೇಳಿ ನಾವಿವಾಗ ಎಲ್ಲ ಕ್ಲೀನ್ ಮಾಡಿದ್ವಿ. ನೀವು ನೋಡಿದ್ರಲ್ಲ, ಇಷ್ಟೇ ನಂದು ಬಟ್ಟೆ ಕಲೆಕ್ಷನ್ಸ್. ಇಷ್ಟೇ ಅಲ್ಲ, ಇಷ್ಟೊಂದು ಬಟ್ಟೆ ಕಲೆಕ್ಷನ್ಸ್ ಇನ್ನು ಬೀರುವಲ್ಲಿದೆ. ಅದೆಲ್ಲ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸಾಕು. ಸೊ ಇದೆಲ್ಲ ಇವಾಗ ಎತ್ತಿಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಯಾವುದೇ ಯೂಸ್ ಮಾಡಿಲ್ಲ, ಹೊಸದೆಲ್ಲ ಇದರೊಳಗೆ ಇಡ್ತಾ ಇದ್ದೀವಿ. ಬಿಕಾಸ್ ಅದು ಬ್ಯಾಗ್ ಹೊಸದು ಬಂದಿದೆ, ಅದಕ್ಕೇ. ಸೊ ಬರ್ಡೇ ಡ್ರೆಸ್ಸು ಎಲ್ಲನೂ ಇಟ್ಟಿದ್ದೀವಿ. ಇನ್ನು